ಜನಮರಳು, ಜಾತ್ರೆ ಮರಳು ಅಥವಾ ಮುಗ್ಧತೆಯೇ ಈ ವಂಚಕರಿಗೆ ಬಂಡವಾಳವೋ? ನೆಲಮಂಗಲದಿಂದ ಬರ್ತಿದೆ ಇಂದಿನ ಬಿಗ್ ಬ್ರೇಕಿಂಗ್ ನ್ಯೂಸ್. ವೀಕ್ಷಕರೇ, ನಮ್ಮ ನೆಲಮಂಗಲದ ಜನತೆ ಕರುಣೆ ಮತ್ತು ಮುಗ್ಧತೆಯ ಪ್ರತಿರೂಪ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ರಕ್ಕಸರ ಬಗ್ಗೆ ಇವತ್ತು ನಾವು ಸತ್ಯವನ್ನ ಹೊರಹಾಕುತ್ತಿದ್ದೇವೆ. ಒಂದು ಕಡೆ ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ವರ್ಷಗಳ ಕಾಲ ತಪಸ್ಸಿನಂತೆ ವಿದ್ಯೆ ಕಲಿತು ಜನರ ಪ್ರಾಣ ಉಳಿಸುವ ನೈಜ ವೈದ್ಯರು. ಆದರೆ ಮತ್ತೊಂದು ಕಡೆ ಕೇವಲ ಹಣದ ದಾಹಕ್ಕಾಗಿ ಪವಿತ್ರವಾದ ವೈದ್ಯಕೀಯ ವೃತ್ತಿಯನ್ನೇ ದಂಧೆಯನ್ನಾಗಿ ಮಾಡಿಕೊಂಡಿರುವ ಕಟುಕರು. ಅಬ್ಬಬ್ಬ, ನಕಲಿ ವೈದ್ಯನ ಮೋಸದ ಜಾಲ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಪವಿತ್ರವಾದ ಮಠಗಳನ್ನು ತನ್ನ ಅಡ್ಡವನ್ನಾಗಿಸಿಕೊಂಡು ಸಂಪ್ರದಾಯದ ಹೆಸರನ್ನೇ ಗುರಾಣಿ ಮಾಡಿಕೊಂಡು ತನ್ನ ಅಕ್ರಮ ಚಟುವಟಿಕೆಗಳನ್ನು ಅಡಗಿಸಿಕೊಂಡಿದ್ದ ಆ ನಕಲಿ ವೈದ್ಯನ ಮುಖವಾಡ ಈಗ ಕಳಚಿ ಬಿದ್ದಿದೆ. ಯಾವುದೇ ವೈದ್ಯಕೀಯ ಪದವಿ ಇಲ್ಲ, ಹೋಮಿಯೋಪತಿ ಗೊತ್ತಿಲ್ಲ, ಆಯುರ್ವೇದ ಗಂಧಗಾಳಿನೂ ಇಲ್ಲ, ಅತ್ತ ಯುನಾನಿ ಅಥವಾ ಪ್ರಕೃತಿ ಚಿಕಿತ್ಸೆಯ ನೋಂದಣಿಯೂ ಈತನಿಗಿಲ್ಲ. ಆದರೆ ತನ್ನನ್ನು ತಾನು ಡಾಕ್ಟರ್ ಎಂದು ಬಿಂಬಿಸಿಕೊಂಡು ಜನರ ಅತ್ಯಂತ ಸೂಕ್ಷ್ಮವಾದ ಅಂಗದ ಕಣ್ಣಿನ ಜೊತೆ ಚೆಲ್ಲಾಟವಾಡ್ತಿದ್ದಾನೆ ಈ ಮಾಯಾವಿ. ಯಸ್, ಈ ವ್ಯಕ್ತಿಯ ವಿವರ ಮತ್ತು ದಂಧೆಯನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇವನ ಹೆಸರು KM ನಟರಾಜು. ಈ ಪವಾಡ ಬಸವಣ್ಣ ದೇವರ ಮಠದಲ್ಲಿ ಪಾರಂಪರಿಕ ಚಿಕಿತ್ಸೆ ಎಂಬ ಬೋರ್ಡ್ ಹಾಕೊಂಡು ಅನಧಿಕೃತ ಕಣ್ಣಿನ ಚಿಕಿತ್ಸಾ ಶಿಬಿರವನ್ನ ನಡೆಸುತ್ತಿದ್ದ ಈತ ಅಮಾಯಕ ಜನರನ್ನ ಟಾರ್ಗೆಟ್ ಮಾಡಿದ್ದ. ಟೋಕನ್ ಹೆಸರಿನಲ್ಲಿ 200 ರೂಪಾಯಿ, ಔಷಧಿ ಹೆಸರಿನಲ್ಲಿ ಸಾವಿರಾರು ರೂಪಾಯಿ ಲೂಟಿ ಮಾಡ್ತಿದ್ದ ಈತನ ಕೈಚಳಕಕ್ಕೆ ಈಗಾಗಲೇ ಅನೇಕರು ಬಲಿಯಾಗಿ ಕಣ್ಣಿನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಇನ್ನು AK ನ್ಯೂಸ್ ಹೋರಾಟ ಮತ್ತು ಜಯವನ್ನ ನೀವು ಕೇಳಿದ್ರೆ ನಿಜಕ್ಕೂ ಪ್ರೇರಣೆಯಾಗಿರುತ್ತೆ. ಈ ಅನ್ಯಾಯವನ್ನ ಕಂಡು ಸುಮ್ಮನಿರದ AK ನ್ಯೂಸ್ ವಾಹಿನಿಯ ಮುಖ್ಯಸ್ಥರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಶ್ರೀಮತಿ ಅಮೃತಾ ಜಯರಾಮ್ ರವರು ಕೂಡಲೇ ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಗೆ ಖುದ್ದಾಗಿ ದೂರು ನೀಡಿದ್ದಾರೆ. ತನಿಖೆಯಲ್ಲಿ ಬಯಲಾಗಿದ್ದು ಕಹಿ ಸತ್ಯ. ಅಮೃತಾ ಜಯರಾಮ್ ರವರು ಮಾಡಿದ ಪ್ರತಿಯೊಂದು ಆರೋಪವು ಸತ್ಯವೆಂದು ಸಾಬೀತಾಗಿ KBME ಕಾಯ್ದೆಯ ಉಲ್ಲಂಘನೆ ಮಾಡಿರುವ ಈ ನಟರಾಜು ಎಂಬುವವನು ನಡೆಸುತ್ತಿರುವುದು ಕೇವಲ ಶಿಬಿರವಲ್ಲ, ಅದು ಜನರ ಬದುಕಿನ ಜೊತೆಗಿನ ಚೆಲ್ಲಾಟ ಎಂಬುದು ಸಾಬೀತಾಗಿದೆ. ಯಸ್, ಅದಕ್ಕೆ ಅಧಿಕಾರಿಗಳ ಕ್ರಮ ಮತ್ತು ಎಚ್ಚರಿಕೆ ಏನು ಮಾಡಿದ್ದಾರೆ ಅಂತ ನೋಡೋದಾದ್ರೆ AK ನ್ಯೂಸ್ ವಾಹಿನಿಯ ದೂರಿನ ನಂತರ ತಕ್ಷಣ ಎಚ್ಚೆತ್ತುಕೊಂಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು DHO ಈ ಅನಧಿಕೃತ ಶಿಬಿರವನ್ನ ತಕ್ಷಣವೇ ಸ್ಥಗಿತಗೊಳಿಸುವಂತೆ ಆದೇಶಿಸಿದ್ದಾರೆ. ಅಷ್ಟೇ ಅಲ್ಲ, ಜನರ ಕಣ್ಣಿನ ಜೊತೆ ಆಟವಾಡಿದ ಈ ನಕಲಿ ವೈದ್ಯನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ. ನೆನಪಿಡಿ, ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಬೇಡಿ. ಇವರ ಸುಳ್ಳು ಭರವಸೆಗಳು ನಿಮ್ಮನ್ನ ಅಂಧಕಾರಕ್ಕೆ ತಳ್ಳಬಹುದು. ನಿಮ್ಮ ಮುಗ್ಧತೆಯೇ ಇವರ ಲಾಭದ ಬಂಡವಾಳ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ನಿಮ್ಮ ಕಣ್ಣುಗಳು ಈ ನಕಲಿ ವೈದ್ಯನ ಬಲಿಪೀಠಕ್ಕೆ ಇಡಬೇಡಿ.